ಎಲ್ಲ ಆಗುತ್ತೇನೋ ಪರ್ಶು. ನೆಲದಲ್ಲಿ ಕೂತು ಉಣ್ಣವನ ಹತ್ರ ಹೋಗಿ ಎಲೆ ಕೇಳ್ದಂಗೆ ಆಗಲ್ವಾ? ಮಾಡಲಿ ಬಿಡಪ್ಪಯ್ಯ, ನಮ್ಮ ದುಡ್ಡು ಖರ್ಚು ಮಾಡಬೇಕು. ಅದಕ್ಕೆ ಅಂತ ಕಾಂಟ್ರಾಕ್ಟ್ಗಳಿಲ್ವೇ? ಏನು ನಮ್ಮ ಮತ್ತೆ ಹೊಸಿ ತಿಂದವ್ರ ಮಾಡ್ತಾರೆ ಕಣ್ ತಗೋ. ಹಂಗಾರೆ ಪಟ್ಟಿ ಇನ್ನೊಸಿ ಜಾಸ್ತಿ ಮಾಡ್ಬಿಡೋಣ ಹೇಳಿ. ಮಾಡು ಮಚ್ಚತ್ರಿ, 40 ಅಡಿ ಅಲ್ಲ 60 ಅಡಿ ಕಟ್ಟೋಟ್ ಹಾಕ್ಸ್ತೀನಿ. ಆ ಕ್ಷಣ ಬುಡಿದೊರೆ 60 ಅಡಿ ಕಟೌಟೆಯ. ಆಮೇಲೆ ಛತ್ರಿ, ಈ ಕಟ್ಔಟ್ಗೆ JCB ಲಾರ ಹಾಕಬೇಕು. ಪರ್ಶು, ಬರೀ ಹೂವಿನ ಹಾರ ಸಾಕಾಗಲ್ಲ ಕಣೋ. ಈಗ ಸಿಟಿನೆಲ್ಲ ಸೇಬ್ನಾರನೇಪಯ್ಯ. ಸೇಬಿನ ಹಾರ. ಬಸ್ರಿನಲ್ಲಿ ಗೇದು ತಿನ್ನಬೇಕು, ಬಾಣಂತಿಲಿ ಕೂತು ತಿನ್ನಬೇಕು. ಇಷ್ಟೆಲ್ಲ ಆಗಿ ಗೆದ್ದಿರೋ ನನಗೆ ಸುಮ್ಮನೆ ಸಾದಾ ಸೀದಾ ಸರಿ ಹೋಗುತ್ತಾ? ಒಳ್ಳೆ ಆ್ಯಪಲ್, ಕಾಶ್ಮೀರಿ ಆ್ಯಪಲಲ್ಲಿ ಹಾರ ಮಾಡಿಸ್ಬೋದು. ಸುಮ್ಕಿರಿ. ಯಾರ್ಲಾಲೆ ಅಣ್ಣ ಲೈ ನೋಡ್ಲಾ, ಇವತ್ತಿಂದನೇ ಇಡೀ ಊರಿಗೆಲ್ಲ ಸೀರೆ ಸೆಟ್ ಬಿಡಬೇಕು. ನಾಳಿದ ತನಕ ಊರು ಜಗಮಗ ಅಂತ ಹೊಳಿತಾ ಇರಬೇಕು. ಯಾವ ನಾನು ಹಾಕಕ್ಕೆ ಬಿಡಲಿಲ್ಲ, ಕರೆಂಟ್ ಬಿಲ್ ಬರ್ತದೆ ಅದು ಇದು ಅಂದರೆ ಅವ್ನು ಒದ್ದಾದ್ರೂ ಸರಿ ಉಗ್ದಾದ್ರೂ ಸರಿ, ಲೈಟ್ ಕಂಬಕ್ಕೆ ವೈರ್ ಸಿಕ್ಸಾದ್ರೂ ಸರಿ, 2 ದಿನ ಊರು ಬೆಳದಿಂಗ್ಳು ಒಳದಂಗೆ ಹೊಳಿಬೇಕು. ಗೊತ್ತಾಯ್ತೆ? ಆಯಿತು ಅಣ್ಣ, ಇವತ್ತು ಎಲ್ಲ ಮಾಡಿ ಮುಗಿಸ್ತೀನಿ. ಓಯ್ ಬಾಯ್ಲಿ, ಓಟ್ ಯಾರಿಗೆ ಹಾಕ್ದೆ ಈ ಸರ್ತಿ? ದಣಿ ನಿಮ್ಗೆ ಬಿಟ್ಟು ಯಾರಿಗೆ ಹಾಕ್ಲಿ ದಣಿ? ನಿಮಗೆ ಹಾಕಿದ್ದು. ಬರೀ ಕೊಡೆ ಹೇಳಿದ ಕೆಲಸ ಮಾಡೋಗು, ಹೋಗು. ಆಯ್ತಣ್ಣ. ಅಪ್ಪಯ್ಯ ನೋಡ್ದ, ಎಲ್ಲರೂ ಓಟ ನಿಂಗೆ ಹಾಕವ್ರೆ. ಪರ್ಶು, ಬರೋ ಮಳೆ ಬಂದಾಗಲೇ ಖಾತ್ರಿ, ಬಸ್ರಿ ಹೆಂಗಸು ಹೆತ್ತಾಗಲೇ ಖಾತ್ರಿ. ಇದೇನು ದಣಿ ಹಿಂಗಂತ ಇದ್ದೀರಿ? ಲೈ ಛತ್ರಿ, ಅಪ್ಪಯ್ಯ ತಮಾಷೆ ಮಾಡ್ತವ್ರ ಕಲ. ಯಾವ ನಾನು ಸಾಯ್ಬೇಕಾದ್ರೆ ಅಪ್ಪಯ್ಯ ಬಂದು ಬಾಯಿಗೆ ನೀರು ಬಿಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ಅವನಷ್ಟು ದಡ್ಡ ಇನ್ನೊಬ್ಬ ಇಲ್ಲ ಕಲ. ಬಾಯಿಗೆ ನೀರೇನೋ ಬಿಡ್ತಾರೆ ಸರಿ, ಆದರೆ ತಕ್ಷಣ ಕತ್ರಿಸೋಕ್ಕೆ ಕೈನಾಗೆ ಚಾಕು ಹಿಡ್ಕೊಂಡು ನಿಂತಿರ್ತಾರೆ. ಅದು ನಮ್ಗೆ ಗೊತ್ತೈತೆ ಅಲ್ವೇನಪ್ಪಯ್ಯ? ಅಪ್ಪಯ್ಯ, ಆ ಸೇಬ್ನಾರಕ್ಕೆ ಹೊಸ ವ್ಯವಸ್ಥೆ ಮಾಡಿ ಬರ್ತೀನಿ. ಇಷ್ಟೆಲ್ಲ ಆದರೂ ಸರಿಯೇ, ಆದರೂ ಈ ಒಳ್ಳೆ ಜನಗಳು ಯಾಕೋ ಶಿವು ಕಡೆನೇ ಬಾಳ್ಬಿಟ್ಟವ್ರ ಅಂತ ಭಯ ಕಾಡ್ತೈತೆ. ಛತ್ರಿ, ನಿನ್ನ ಯೋಗ್ಯತೆಗೆ ತಕ್ಕನಾಗಿ ಮಾತಾಡ್ತೀಯ ನೋಡಿ. ನಮ್ಮೂರಿನ ಜನರ ಬೆರಳುಗಳಿಗೆ ನನ್ನ ಹೆಸರಿನ ಮುಂದೆ ಓಟು ಒತ್ತೋದು ಬಿಟ್ಟು ಇನ್ನೇನೋ ಗೊತ್ತಿದೆ. ಒಂದು ಪಕ್ಷ ಶಿವು ಕೂಡ ನಿಂತಿರೋದ್ರಿಂದ ಓಟು ಭಾಗ ಆಗ್ಬೋದು ಅಷ್ಟೇ. ಆದರೆ ಗೆಲುವು ನಂದೇ. 1 ಓಟಿಂದ ಗೆದ್ದರು ಗೆಲುವೇ ಅಲ್ವೇನೋ? ನೀವು ಹೇಳೋದಿಟ್ವೆಯ. ಬಾ, ನಾಳೆ ವಿಜಯೋತ್ಸವದ ವಿಜೃಂಭಣೆಯ ವ್ಯವಸ್ಥೆಗೆ ಇನ್ನೂ ಒಂದು ಸ್ವಲ್ಪ ಸೇರಿಸಬೇಕು, ಹೇಳ್ತೀನಿ. ಯಾಕೆ ರತ್ನ, ನಿನ್ಗೆ ಇವಾಗ ಭಯ ಆಗ್ತಿದ್ಯಾ? ನೋಡ್ದ್ಯಾ, ನಿನ್ನ ಮಾವನ ಪರ ಪ್ರಚಾರ ಮಾಡಿದ್ಯಲ್ಲ, ಏನಾಯ್ತೀಗ? ನಿನ್ನ ಹತ್ರ ಈ ಪ್ರಶ್ನೆ ಕೇಳಬಾರ್ದು, ಆದರೂ ಕೇಳ್ತಿದ್ದೀನಿ. ನೀನು ಓಟ್ ಯಾರಿಗೆ ಹಾಕ್ತೆ? ನಿಮ್ಮ ಮಾವನಿಗೆ ತಾನೆ? ನೋಡ್ರತ್ನ, ಈಗ ತಾನೇ ಅವ್ರು ಹೇಳಿದ್ರಲ್ಲ, 1 ಓಟಿಂದ ಗೆದ್ದರು ಅದು ಗೆಲುವೆ ಅಂತ. ಅಕಸ್ಮಾತ್ ಈ ಮನುಷ್ಯ ಏನಾದರೂ 1 ಓಟಿಂದ ಗೆದ್ದುಬಿಟ್ರೆ ಆ ಗೆಲುವಿಗೆ ಕಾರಣ ನೀನೇ ಆಗ್ತೀಯಾ, ನೆನ್ಪಿಟ್ಕೊ. ಅಣ್ಣನ ಸೋಲಿಗೆ ನಾನು ಕಾರಣ ಆಗ್ಬಿಡ್ತೀನ? ಏನಪ್ಪ ಇದೆಲ್ಲ? ಅತ್ತೆ, ಅಜ್ಜಿ ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಕೂತ್ಕೊಳ್ಳಿ ಅಜ್ಜಿ. ಚಂದ್ರಮ್ಮ ದೊರೆ ಕೂತ್ಕೋ. ಯವ್ವ, ನಾನಾ? ನೀನೇ ಕೂತ್ಕೋ. ಯಾಕಮ್ಮ ಹಂಗೆ ಹೇಳ್ತೀಯ? ಬಾ ಕೂತ್ಕೋ ಬಾ. ನೋಡಮ್ಮ ಚಂದ್ರಿ, ಸ್ವಲ್ಪ ದಿನದ ಹಿಂದೆ ಈ ಮನೆ ಕೆಲಸನ ನಾವು ಮಾಡ್ತಾ ಇದ್ವಿ, ಇವಾಗ ನೀನು ಮಾಡ್ತಾ ಇದೀಯ ಅಷ್ಟೇ. ಜಗತ್ತಲ್ಲಿ ಎಲ್ಲರೂ ಕೆಲಸ ಮಾಡೋರೆ, ಒಬ್ಬರ ಮೇಲೆ ಒಬ್ರು ಇರ್ತಾರೆ, ಆದರೆ ಎಲ್ಲರ ಮೇಲಿರೋನು ಆ ಭಗವಂತ. ನೀನೇನು ಸಂಕೋಚ ಪಟ್ಕೋಬೇಡ, ಕೂತ್ಕೋ. ರಾಣಿ. ಸರಿ ದೊರೆ. ಸೋಮೇಗೌಡ್ರೆ, ನಾಗೇಗೌಡ್ರೆ, ಇಂದ್ರಾಣಿ ಅವರೇ, ದೊರೆಗಳು ಕರೀತವ್ರೆ, ಬನ್ನಿ. ಓಹೋ, ಏನಜ್ಜಿ ಚಿಗವ ಎಲ್ಲ ಒಟ್ಟಿಗೆ ಕೂತ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಏನಮ್ಮೆ, ಕೆಲಸದವಳನ್ನ ಇವ್ರು ಸಮ ಕೂರಿಸ್ಕೊಂಡ್ಬಿಟ್ಟವ್ರ? ಸ್ವಾತಂತ್ರ್ಯ ಸಿಕ್ತು ಬಿಡು. ಗಾಂಧೀಜಿಗೆ
ಖುಷಿಯಾಗಿರ್ತದೆ ಆದರೆ ನನಗೆ ಮಾತ್ರ ಉರಿತೈತೆ. ರೀ ಮೊದಲು ಏನು ವಿಷಯ ಅಂತ ಕೇಳ್ರಿ. ನಾಗಣ್ಣ, ಸೋಮಣ್ಣ, ನೀವಿಬ್ಬರೂ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟಿದ್ದೀರಾ. ಆ ಪಾಪ ಎಲ್ಲ ಹೋಗಲಿ ಅಂತ ಹೇಳಿ ನೀವು ಈ 3 ಜನ ಹೆಣ್ಮಕ್ಳ ಪಾದ ತೊಳಿಬೇಕು. ಇದು ನಮ್ಮ ರಾಣಿ ಆಸೆ. ನನ್ನ ಆಸೆ ಮಾತ್ರ ಅಲ್ಲ, ನಿಮ್ಮ ಕರ್ಮ ಕಳಿಬೇಕು ಅನ್ನೋದು ಅಜ್ಜಿ ಆಸೆ ಕೂಡ. ಹಾಗಿದ್ದಕ್ಕೆ ನಮ್ಮ ಪದ ನಾವು ತೊಳ್ಕೊಬಿಡ್ತೀವಿ, ಪಾಪ ಕಡಿಮೆ ಆಗೋಯ್ತದಲ್ಲ. ಏಯ್ ಯಾರ್ಲ ಅಲ್ಲಿ 2 ತಕೊಂಬರ್ಲ, ಬಾಯಿ ತುಂಬ ಹಾಕೊಂಡು ಮಕ್ಕ ತುಂಬ ಹೋಗಿತೀನಿ. ಓಹೋ ಇವನ್ ಪಾದ ಇವನೇ ತೊಳ್ಕೊತಾನಂತೆ. ಅವ್ರವ್ರ ಪಾದ ತೊಳ್ಕೊಂಡು ಕರ್ಮ ಕಳ್ಕೊಳಂಗಿದ್ದಿದ್ರೆ ಬೆಳಗ್ಗೆ ಇದ್ದು ಅವ್ರವ್ರ ಪಾದ ಅವರೇ ತೊಳ್ಕೊತಾ ಇದ್ರು. ಏಯ್ ಮುಚ್ಕೊಂಡು ಪಾದ ತೊಳಿಬಾರ್ಲ. ಇವಾಗೇನು ಕಾಲು ತೊಳಿತೀರಾ ಇಲ್ವಾ? ಅಣ್ಣ ಬೇರೆ ದಾರಿ ಇಲ್ಲ, ಬಾ ತೊಳಿಯಮ್ಮ. ನೋಡಿ ನಡಿಯೋಣ. ನೀ ನಡಿಯಲ್ಲೇ ಹೋಗಲ್ಲ. ನನ್ನ ಸೊಸೆ ಕಾಲಚಕ್ರನೇ ಬದಲಾಯಿಸ್ಬಿಟ್ಲು. ಒಂದು ಕಾಲದಲ್ಲಿ ಕಾಲಲ್ಲಿ ಒದ್ದಿತ್ತಿದ್ದವರೆಲ್ಲ ಇವತ್ತು ಪಾತ್ ಪೂಜೆ ಮಾಡ್ತಿದ್ದಾರೆ. ಭಗವಂತ, ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಂದು ಅಷ್ಟೇ. ಇನ್ಮ್ಯಾಕೆ ಹೆಣ್ಣಿನ ಸುದ್ದಿಗೆ ಹೋಗಕ್ಕಿಲ್ಲ. ನಾವು ತೊಳಿತಿರೋ ಕೊನೆ ನೀರಿದು. ಮುಂದೆ ಕೈ ತೊಳ್ಕೊತೀವಿ, ಆದರೆ ನೀರಿನಾಗಲ್ಲ, ಇವ್ರ ರಕ್ತದಾಗ. ಸೋಮಣ್ಣ, ನೀನು ಇನ್ಮೇಲೆ ನಿನ್ನ ಬಟ್ಟೆ ಹಾಕ್ಕೊಂಡು ಓಡಾಡು. ಈ ಸೀರೆ ಎಲ್ಲ ಹಾಕ್ಕೊಳ್ಳೋದು ಬೇಡ, ಸಾಕು ಇಲ್ಲಿಗೆ ಇದು. ಥ್ಯಾಂಕ್ ಯು. ವೆಲ್ಕಮ್. ಬರಮೆ. ರಾಣಿ, ನಿನಗೆ ಖುಷಿ ಆಯಿತು ತಾನೇ?